ನನ್ನ ಮಾತು ಇಲ್ಲಿ ತನಕ ಸುಳ್ಳಾಗಲ್ಲ ಸ್ವಾಮಿ. ಯಾಕೆ ಆಗಬೇಕದು? ಅವತ್ತು ಡಿ ಕೆ ಶಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು 3 ವರ್ಷದ ಅವನು ಇದೇನು ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಶಿ ಮನೆಗೆ ಹೋಗಿದ್ದೇನೆ. ನಾನೇ ಕರ್ಸ್ಕೊಂಡಿದ್ದ ಅವನು. ಹೋಗಿದ್ದೆ, ಇಷ್ಟತ್ರ ಗಣಪನ ಕೊಟ್ಟ, ಅವನ ಹೆಂಡತಿ ಸೀರೆ ಕೊಟ್ಟು ಉಡಿ ತುಂಬಿಸಲು ಏನಾಗುತ್ತೆ ಅಂತ ಅಂದ. ಏನಾಗಬೇಕಾಗಿತ್ತು ಅಂದೆ. ಮುಂದಿನ ಕತೆ ಅಂದ. ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದೆ. ಏನು ಹಂಗಂದ್ರೆ ಅಂತ ಅರ್ಥ ಆಗಿಲ್ಲ. ನಾವು ಎಲ್ಲಮ್ಮನ ಊರಿನವರಲ್ರಿ, ಹೌದಲ್ಲ? ನಾವು ಎಲ್ಲಮ್ಮನ ನಾಡು, ಗಂಡು ಗರ್ತಿ ನಾಡಿನವರು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದರೆ ನೀ ದುಡ್ದಿದ್ದ ದುಡ್ಡು ಇನ್ಯಾವನ ಹಚ್ಚಿಂದು ಗುಂಡ್ಗಾಗಿ ಕೂತ್ಕೊಂತಾನೆ ಅಂತ ಅಷ್ಟೇ ಅರ್ಥ, ಇನ್ನೇನಿಲ್ಲ. ಅದು ಸತ್ಯ ಆಯಿತೋ ಇಲ್ವ? ಅವತ್ತು ಹೇಳಿದ್ದೆ 11 ದಿವಸಕ್ಕೆ ಮಂತ್ರಾಲಯ ಮುಳುಗುತ್ತೆ ಅಂತ. ಮುಳುಗುತ್ತಾ ಇಲ್ವ? 1 ವರ್ಷದ ಮುಂಚೆ ಡೇಟ್ ನೀವು ಹೇಳಿದ್ದಲ್ಲ, ನಾವೇ ಹಾಗೆ ನಂಬೋದಮ್ಮ ಅವರೇ, ನಂಬಬೇಕ್ರಿ. ಅಲ್ಲಿ ಡೇಟ್ ಬರ್ಸಿದ್ದೀನಿ. ಇದೇ ವಿನಯ್ ಕುಲಕರ್ಣಿ ಮನೆಗೆ ಹೋಗಿ, ವಿನಯ್ ಕುಲಕರ್ಣಿ ಹೆಂಡತಿ ಅಲ್ಲಿ ಅವಳ ಹೆಸರೇನು ಲೀಲಾ, ಶಿವಲೀಲಾ ಮುಂದೆ ಹೇಳಿದೆ, ನಿನ್ನ ಗಂಡಂಗೆ ಈ ಪರಿಸ್ಥಿತಿ ಅದೇ, ಅವ್ನು ಮುಂದೆ MLA ಆಗ್ತಾನೆ ಅಂದೆ. ಧಾರವಾಡಕ್ಕೆ ಎಂಟ್ರಿ ಇಲ್ಲ ಅಂದ್ಲು. ಮತ್ತು ಎನ್ಕೌಂಟ್ರ್ ಆದಮೇಲೆ ಎಂಟ್ರಿ ಹೆಂಗೆ ಆಗ್ತದೆ? ಆದರೆ ಎಂಟ್ರಿ ಆಗ್ತಾನೆ, ಅವನು MLA ಮಾಡ್ತಾನೆ ಅಂತೇಳಿ ಅವನ ಮನೆ ಒಳಗೊಂದು ಅವನ ತಲೆ ಮೇಲೆ ಇಟ್ಟು ಬೆಳ್ಳಿ ಕಿರೀಟ ನಾವು ಹೊತ್ಕೊಂಡು ಹೋದ್ವಿ. MLA ಆದ್ನೋ ಇಲ್ಲ ಮತ್ತು ಎಂದೂ ಸುಳ್ಳು ಆಗಲ್ಲ. ನನ್ನ ಮಾತಾಗಿ ಸುಳ್ಳಾಗ್ತಾವ? ಸುಳ್ಳು ಆಗೋದಿಲ್ಲ. ಇವತ್ತಿಗೂ ಸುಳ್ಳಾಗಲ್ಲ, ಮುಂದೂ ಆಗಲ್ಲ. ಯಾಕೆಂದರೆ ನಾನು ತಾಯಿ ಅಲ್ವಾ? ಬದಲಾವಣೆ ಅಲ್ಲ. ಸೀಟಿನಲ್ಲಿ ಇವನೇ ಕೂತ್ಕೋಬೇಕು, ಯಾರು ಡಿ ಕೆ ಶಿನೇ ಕೂತ್ಕೋಬೇಕು. ಡಿ ಕೆ ಶಿ ಮೇಲೆ ನಂಗೆ ತುಂಬ ಏನು ಅಭಿಮಾನವಿಲ್ಲ, ಸಿದ್ದರಾಮಯ್ಯನ ಮೇಲೂ ಇಲ್ಲ, ಹಂಗಂತೇಳಿ BJP ಮೇಲೂ ಇಲ್ಲ. ಯಾಕಿಲ್ಲ ಅಂದರೆ ಎಲ್ಲ ಬಂದೆ ನಮಗೆ. ನಾಳೆನೇ ಬರ್ಬೋದು, ನಾಳೆನೇ ಬರುತ್ತೆ. ಒಂದು ನಿಮಿಷಕ್ಕೆ ಎಲ್ಲರ ಸೀಟ್ನಲ್ಲಿ ಗೊಟ್ಟಕ್ಕಂದ್ರೆ ಒಬ್ಬರು ಆಗ ಹೋಗುತ್ತಲ್ಲ, ನಮ್ಗೆ ಗೊತ್ತಿತ್ತಲ್ಲ.